ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ಸಿರೋಯಿ ಆಡು ಸಾಕಾಣಿಕೆ ಮಾಡುತ್ತಿದ್ದಾರೆ ಒಬ್ಬ ಯುವ ರೈತರು. ಅವರು ಎಲ್ಲಿದ್ದು ತಂದಾರ, ಎಷ್ಟು ವರ್ಷದಿಂದ ಮಾಡತ್ತಾರ, ಡಿಟೇಲ್ ಆಗಿ ಕೇಳ್ತೀನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ. ನಮ್ಮ ಹೆಸರು ಸಾಯಿನಾಥ್. ತಂದೆ ಪಂಡು ತಿಪ್ಪಗೊಂಡ ಮೇತ್ರಿ ಅಂತ. ನಾವು 3 ವರ್ಷದಿಂದ ಸಿರೋಯಿ ಫಾರ್ಮ್ ಮಾಡಿದ್ವಿ. ಬಟ್ ಇವಾಗ ಸ್ಟಾರ್ಟಿಂಗ್ ಬಂದುಬಿಟ್ಟು 20+1 ತಂದಿದ್ವಿ. 20+2ದಲ್ಲಿ 2 ನಮ್ಮ ಹತ್ರನೇ, ಒಂದು ನಮ್ಮ ಹತ್ರ ಬ್ರೀಡಿಂಗ್ ಇದು ಮಾಡಿದ್ವಿ, ಒಂದು ಮಾರ್ಬಿಟ್ಟಿವಿ, 1 ವರ್ಷ ಇಟ್ಬಿಟ್ಟು. ಏನು ಮಾಡತ್ರಿ? ಇದು 3 ವರ್ಷ ಆಯ್ತು ರೀ. ಹಾಂ ರೀ. ಮೊದಲು ಎಷ್ಟು ತೊಗೊಂಡು ಬಂದಿರಿ? 20+2 ತಂದಿರಿ. 20 ಹೆಣ್ಣು 2 ಗಂಡು ಹೋತ. ಅದು ಆದಮೇಲೆ ಒಂದು ಸ್ವಲ್ಪ 6 ತಿಂಗಳು ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ 6-7 ತಿಂಗಳು ಆಯ್ತು ಸರ್. 1 ವರ್ಷ ಅಂತ ಹಿಡಿರಲ್ಲ, 1 ವರ್ಷ ಆಯ್ತು ಪೂರ್ತಿ ಅಡ್ಜಸ್ಟ್ ಆಗಕ್ಕೆ. ನಾವೇನ್ಮೇಲೆ ಪೂರ್ತಿ ಮೇಲ್ಗಡೆದೆಲ್ಲ ಮ್ಯಾಟ್ ಸಿಸ್ಟಮ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗು. ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಲೇಟಾಗಿ, ಹಂಗಾಗಿ ಸ್ವಲ್ಪ ಇದರಲ್ಲೇ ಏರುಪೇರು ಸ್ಟಾರ್ಟ್ ಆದಾಗ ಇದಕ್ಕೆ ಟ್ರೀಟ್ಮೆಂಟು ಅದು ಇದು ಅಂತ ಇದಕ್ಕೆ ಬೆನ್ನದಿದ್ವಿ ನಾವು 1 ವರ್ಷ. 1 ವರ್ಷ ಆದಮೇಲೆ ಮರಿ ಎಲ್ಲ ಚೆನ್ನಾಗಿ ಇದು ಚೆನ್ನಾಗೆಲ್ಲ ಬ್ರೀಡಿಂಗ್ ಆಯಿತು. ಸ್ವಲ್ಪ ನಾವು ಏನು ಮಾಡಿದ್ವಿ ಅಂತಂದರೆ ಎಲ್ಲ ಬ್ರೀಡಿಂಗ್ ಮಾಡಿ ಬಕ್ರೀದಿಗೆಲ್ಲ ಹಾಕಿದ್ವಿ ಮರಿಗಳು ಮಾರಿ. ಎಲ್ಲಿ ಯಾವ ಏರಿಯಾಕ್ಕೆ ಮಾರೀರಿ? ಹೈದ್ರಾಬಾದ್ ಮಾರ್ಕೆಟ್. ಹಾಂ. ಇವೆಲ್ಲಿ ರಾಜಸ್ಥಾನ ತಂದಿರಿ, ಎಲ್ಲಿ ತಂದಿರಿ? ಇಲ್ಲಿ ಒಬ್ಬ ಗುಲ್ಬರ್ಗದಾಗ ಒಂದು ಡೀಲರ್ ಇದ್ದಾರೆ, ಅವ್ರು ತಂದು ಕೊಡ್ತಾರೆ ಸರ್ ಅಲ್ಲಿಂದ. ಎಷ್ಟು ಬೇಕಂದ್ರೆ ಲಕ್ಕಿ ಡೈರಿ ಫಾರ್ಮ್ ಅವರಿಂದ ಅವರೇ ನಮಗೆಲ್ಲ ತಂದು ಕೊಡ್ತಾರೆ ಸರ್. ಎಷ್ಟಕ್ಕೊಂದು ತಂದಿರಿ ಅವಾಗ? ಅದು ಕೆ ಜಿ ಸಿಸ್ಟಮ್. ಪರ್ ಕೆಜಿ ಇಷ್ಟಂತ ಅವ್ರು ಇದು ಮಾಡ್ತಾರೆ ಬೆಲೆ. ಈಗ ನೀವು ಏನು ರೇಟ್ದಿಂದ ಮಾರ್ಲತ್ತೀರಿ? ನಾವು KG ಸಿಸ್ಟಮ್ ಇಲ್ಲ ರೀ ನಮ್ಮದು, ಅಂದರೆ ಬರೀ ಇದ್ರ ಸಿಸ್ಟಮ್ ಇದೆ. ಎಷ್ಟಿರ್ಬೋದು ನಿಮ್ಮಲ್ಲಿ? ಹೆವಿ ದೊಡ್ಡದು ಹೋತದಲ್ಲ? ಹಾಂ, ಅವೆಲ್ಲ ಇನ್ನೊಂದು ಲಾಸ್ಟ್ ಇಯರ್ ಇಷ್ಟು ಹೋತಾಗ 51-52 ಮಾರಿದ್ವಿ. ಇಷ್ಟು ಹೋತಾಗ 52,000ಕ್ಕೆ ಮಾರಿದ್ವಿ. 52,000? ಹಾಂ, ಬಕ್ರೀದ್ ಟೈಮಲ್ಲಿ ಇಷ್ಟು ಹೋತ. ಮತ್ತು ಇದ್ರ ಜೋಡಿ ಇತ್ತು ಇನ್ನೊಂದು, ಅದನ್ನು 35-40,000ಕ್ಕೆ ಮಾರಿದ್ವಿ 30 ಹತ್ರ. ಹಾಂ. ಈಗ ನೀವು 1 ವರ್ಷಕ್ಕೆ ಎಷ್ಟು ಮರಿಗಳು ಇದು ಮಾಡ್ತೀರಿ ಎಕ್ಸ್ಪೋರ್ಟ್? ಟೋಟಲ್ಲು ಅವರೇಜ್ ಅಂದ್ರೆ ಒಂದು 30 ಆಗ್ಬೋದು ಸರ್. ಬಟ್ ± ಹತ್ರ ಸಾಯ್ತಾವನು, ಮತ್ತು ಸ್ವಲ್ಪ ಹ್ಯಾಂಡಿಕ್ಯಾಪ್ ಅದು ಇದು ಇರ್ತವೆ ಸರ್. ಒಂದೆರಡು ಇರ್ತವೆ. ಬಟ್ ಆವ್ರೇಜ್ ಒಂದು 30 ಮರಿ. 30 ಮರಿ ಅಂದ್ರೆ ವರ್ಷಕ್ಕೆ 2 ಮರಿ ಆಗ್ತಾವಲ್ಲ, ವರ್ಷಕ್ಕೆ 2 ಸರ್ತಿ ಮರಿ ಆಗ್ತಾವೆ. ಅಂದ್ರೆ ± ಒಂದು 30 ಸರ್. 30? ಹಾಂ, 30-40 ಮರಿ ಬರ್ತವೆ. ಹಾಂ. 40 ಅಂತಂದ್ರೆ ಇವಕ್ಕೆ ನೀವು ಸ್ಟಾಲ್ ಫೀಡ್ ಮಾಡತ್ತೀರಿ ಈಗ? ಸುತ್ತ ಹೊರಗಡೆ ಫೀಡಿಂಗ್ ಮಾಡ್ತಿದ್ವಿ ಎಲ್ಲ. ಮುಂದೇನು ಪ್ಲ್ಯಾನ್ ಅದ ಆ ಥರ ಮಾಡ್ಬೇಕಂತೇಳಿ? ಪ್ಲ್ಯಾನ್ ಐತೆ ಸರ್ ಮಾಡ್ಬೇಕಂತೂ. ಬಟ್ ನೋಡ್ಬೇಕು, ಇದರಲ್ಲೇ ಇಂಪ್ರೂವ್ಮೆಂಟ್ ಏನಾದರೂ ಕಾಣಿಸಿದ್ರೆ ಮಾಡೋದೈತಿ. ಮತ್ತು ಈ ಬ್ರೀಡು ಈ ಏರಿಯಾಕ್ಕೆ ಸೂಟೇಬಲ್ ಆಗ್ಬೋದು ಸರ್, ಬಟ್ ಕಷ್ಟ ಐತೆ ಭಾಳ ಮಾಡೋದು. ನಮ್ಮ ಏರಿಯಾಕ್ಕೆ ಅಂತಂದ್ರೆ ರಾಜಸ್ಥಾನದ್ದು ಬಿಸಿಲೇ ಬೇರೆ, ನಮ್ಮ ಕಡೆಯಿಂದ ಬಿಸಿಲೇ ಬೇರೆ. ಆ ಕಡೆ ಹೆವಿ ಬಿಸಿಲು. ಬಟ್ ಏನಂತಂದರೆ ನಮ್ಮ ಕಡೆ ಏನಂದ್ರೆ ಕಪ್ಪು ಮಣ್ಣು ಐತಲ್ಲ, ಅದ್ರದ್ದು ಇದು ಹೂಪ್ಸ್ ಎಲ್ಲ ಇರ್ತಾವಲ್ಲ, ಬೇಗ ಮೆತ್ತಗೆ ಆಗ್ಬಿಡ್ತಾವೆ. ಹಾಂ, ಈ ಕಡೆಲ್ಲ ಏನು ಕಲ್ಲು ಮಣ್ಣು ಇರ್ತಾವಲ್ಲ, ಆ ಕಡೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು. ನಮ್ಮ ಕಡೆ ಸ್ವಲ್ಪ ಕಪ್ಪು ಮಣ್ಣು ಐತಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಭಾಳ ಇದು ಐತಿ. ಹೂಪ್ಸ್ ಎಲ್ಲ ಸ್ವಲ್ಪ ಇದಾದಂಗೆ ಆಯ್ತಾವೆ ಮಳೆಗಾಲದಲ್ಲೆಲ್ಲ. ಯಾವಾರ ಡ್ಯಾಮೇಜ್ ಆಗ್ಯಾವ ನೀವು ತಂದ ಮೇಲೆ? ಡ್ಯಾಮೇಜ್ ಭಾಳ ಆಗಿದಾವೆ ಸರ್. ಹಾಂ, ಹಂಗೆ ಅದು ಡ್ಯಾಮೇಜ್ ಅಂತಂದ್ರೆ ಹೂಪು ಮಳೆಗಾಲದಾಗ ಇದಾಯ್ತೋ, ಇದರಿಂದ ಕರೆಕ್ಟ್ ಆಯ್ತೋ, ಅದು ನಡೀತಾನೆ ಇರ್ತೈತೆ ಸರ್. ಮೆಡಿಸಿನ್ ಅದು ಎಲ್ಲ ನೀವೇ ಮಾಡ್ತೀರಿ? ಹಾಂ, ಮೆಡಿಸಿನ್ಸ್ ಎಲ್ಲ ನಾನು ವೆಟನರಿ ಅಸಿಸ್ಟೆಂಟ್ ಇದ್ದೀನಿ. ಹಾಂ, ನಮ್ಮ ಅಣ್ಣನೂ ವೆಟನರಿ ಅಸಿಸ್ಟೆಂಟ್ ಇದ್ದಾರೆ ಅವರು. ನಾವು ಗೌರ್ಮೆಂಟಲ್ಲಿ ಮಾಡ್ತೀವಿ. ವರ್ಷಕ್ಕೆ ಎಷ್ಟು ಸಲ ಇವಕ್ಕೆ PPR ಅದೆಲ್ಲ ಕೊಡ್ತೀರಿ? PPR ವ್ಯಾಕ್ಸಿನ್ ಬಂದುಬಿಟ್ಟು ಮೊನ್ನೆನೇ ಮಾಡಿದ್ದೀವಿ, 1 ತಿಂಗಳು ಹಿಂದೆ. ET PPR ಎಲ್ಲ ಬರ್ತವೆ ಸರ್, ಅವೆಲ್ಲ ವ್ಯಾಕ್ಸಿನ್. FMD ಬರ್ತದೆ. 3 ರೋಗ ಅದು ಭಾಳ ಇಂಪಾರ್ಟೆಂಟ್ದಾಗಿ ಇದು ಮಾಡಬೇಕು ವ್ಯಾಕ್ಸಿನ್. FMD PPR ET ಎಲ್ಲ. ಇವಾಗ ಪ್ರೆಸೆಂಟ್ ದೊಡ್ಡ ಎಷ್ಟವ, ಸಣ್ಣ ಎಷ್ಟವ? ಪ್ರೆಸೆಂಟ್ ಬಂದುಬಿಟ್ಟು ಒಂದು 18 ಅದಾವೆ ಸರ್ ದೊಡ್ಡ. ಒಂದು ಚಿಕ್ಕೋ ಒಂದು ಹತ್ತತ್ರ ಒಂದು 20 ಮರಿ ಅವ ಸರ್. ಈಗ ಮೊನ್ನೆ ಹುಟ್ಟಿದೊಂದು 5 ಮರಿ ಇದು. ಹಾಂ, ವರ್ಷಕ್ಕೊಂದು ಆಗ್ಬೋದಾ? 8-10 ಲಕ್ಷ ಆಗಲ್ಲ, ಅಷ್ಟೊಂದು ಆಗಲ್ಲ ಸರ್. ಜಾಸ್ತಿ ಬೇಕು. 8-10 ಲಕ್ಷ ಆಗಬೇಕಂತಂದ್ರೆ ಒಂದು 60-70 ಬೇಕು. ಹಾಂ, ನಮ್ದು ಬಂದುಬಿಟ್ಟು 40 ಹತ್ರ ಇದಾವೆ ಸರ್ ಮರಿ ಅದಂದರೆ. ಹಾಂ, ಯಾಕಂದ್ರೆ ನಮ್ಗೆ ಮೇಯ್ಸಕ್ಕೆ ಜಾಗ ಇಲ್ಲಲ್ಲ. ನಾವು ಇಲ್ಲಿ ಮೇವು ಹಾಕಿದ್ರು ಇಲ್ಲಿ ಹಳ್ಳ ಗಿಳ್ಳ ಬಂದುಬಿಟ್ಟು ಕ್ಲೋಸ್ ಆಗುತ್ತಿದ್ದು ವರ್ಷಕ್ಕೆ. ಹಾಂ, ಇವು ಜಾಸ್ತಿ ಅದು ಇದು ಬೆಳೆಗೆ ಇದು ಆಗಲ್ಲ. ಎಲ್ಲ ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಂಗ್ ಅದು ಅಡ್ಜಸ್ಟ್ ಆಗೋತಿಲ್ಲ ಅಂತ ಫೀಡಿಂಗ್ ಇದು ಮಾಡಿಬಿಟ್ಟು ಇದು ಮಾಡ್ಬೇಕು ಅಷ್ಟೆ.
ಇವು ಮೇಂಟೆನೆನ್ಸ್ ಮಾಡೋಕೆ ಎಷ್ಟು ಜನ ಅರ? ಮೇಂಟೆನೆನ್ಸ್ ಮಾಡೋಕೆ ನಾವೇ 3 ಜನ ಇದ್ದೀವಿ ಸರ್. ನಮ್ಮ ಅಪ್ಪ ನಮ್ಮ ಇಬ್ಬರು ಅಸಿಸ್ಟೆಂಟ್ ಇದ್ದೀವಿ. ಹಾಂ, ಮೊದಲು ಅವರೇ ಮಾಡ್ತಾರೆ? ಅವ್ರು ನಮ್ಮ ಅಪ್ಪ ಅವ್ರಿ. ಅವ್ರು ಮೊದಲೇ ಅವರು ಮುಂಚೆಯಿಂದ ಅವರು ಸ್ಟಾರ್ಟಿಂಗ್ ಚಿಕ್ಕವರಾಗಿಂದ ಮಾಡ್ಯಾರ. ಬಟ್ ಉಸ್ಮಾನ್ ಮದಿ ಮಾಡ್ಯಾರ ಅವರೆಲ್ಲ. ಅಚ್ಚಾ. ಹಾಂ, ಲೋಕಲ್ ಬ್ರೀಡ್. ಲೋಕಲ್ ಬ್ರೀಡ್ ಹೆಚ್ಚಾಗಿ ಈ ಕಡೆ ಉಸ್ಮಾನಾಬಾದಿನೇ ನೋಡ್ತಾವಲ್ಲ. ಇವು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ನೀವು? ನಾವು ಮಾರ್ಕೆಟ್ ಹೈದ್ರಾಬಾದು. ಇಲ್ಲ ಅಂತಂದ್ರೆ ನಮ್ದು ಲೋಕಲ್ ಇವ್ರು ಇದ್ದಾರೆ, ವ್ಯಾಪಾರಿ ಇದ್ದಾರೆ. ಅವ್ರು ನಮ್ಮ ಹತ್ರ ತೊಗೊಂಡ್ಬಿಟ್ಟು ಹೈದ್ರಾಬಾದ್ ಮಾರ್ಕೆಟು, ಚಿತ್ರದುರ್ಗ ಮಾರ್ಕೆಟ್ ಆ ಕಡೆ ಎಲ್ಲ ತೊಗೊಂಡು ಹೋಗ್ತಾರೆ ಸರ್. ಅವ್ರನ್ನೂ ಕೆ ಜಿ ಇಲ್ಲ, ಹಿಂಗೆ ಫುಲ್ಲು ಇದನ್ನೇ ಮಾಡಿ ಕೆಜಿ ನಮ್ಮ ಕಡೆ ಅಷ್ಟೊಂದು ಕೆಜಿ ಹಿಸಾಬ್ ಆಗಿದ್ರೆ ನಮ್ಗೆ ಲಾಭ ಇದೆ ಆಗಲ್ಲ. ನೀವು ತಂದಿದ್ದು ಕೆಜಿ ಎಷ್ಟು? ಕೆಜಿ 380 ಏನೋ ತಂದ್ರೆ ಸರ್. 380? ಹಾಂ, 380. ಇವಾಗೂ ಅದೇ ರೇಟ್ ಮಾಡ್ಲತ್ತೀರಿ ನೀವು ಹೆಂಗೆ? ಕೆಜಿ ಸಿಸ್ಟಮ್ ಮಾರಲ್ಲ ಸರ್ ನಾವು. ಒಂದಷ್ಟು ಪೀಸಿಗೆ ಇಷ್ಟು ಅಂತ ಹೇಳಿ? ಹಾಂ, ಒಂದು ಪೀಸಿಗೆ ಇಷ್ಟೊಂದು ಬೆಲೆ ಅಂತ ನಿಗದಿ ಮಾಡಿ ಇದು ಮಾರೋದು. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನೋ ಇದಕ್ಕೆ ಹೆಚ್ಚು ಮಾಡ್ಬೇಕಂತ ಹೇಳಿದ ಇಲ್ಲ ಇದ್ರದ್ದು? ಸರ್ ಅದೇ ಹೇಳ್ತಿದ್ದೆ ಇಲ್ಲ, ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟು ಸ್ವಲ್ಪ ಇದ್ರ ಲಾಭ ಗೀಪ ಅಂತ ತೊಗೊಂಡು ಅದ್ರ ಮೇಲೆ ಶೆಡ್ಡಿ ಸ್ವಲ್ಪ ಇಂಪ್ರೂವ್ಮೆಂಟ್, ಅದೇ ಶೆಡ್ಡಿ ಸ್ವಲ್ಪ ಲಾಂಗ್ ಮಾಡಿಬಿಟ್ಟು ಮಾಡೋದು. ಹಾಂ, ಹಸಿ ಮೇವು ಅದು ಏನು ಹಾಕಿದ್ದೀರಾ? ಹಸಿವು ಮೇವು ಫಸ್ಟ್ ತಂದಾಗ ಇವಾಗ COFS 31 ಅಂತ ಮೇವು ಬರುತ್ತಂದು, ಅದು ಹಾಕಿದ್ದೀವಿ. ಮತ್ತು ಬೇಲಿ ಮೆಂತೆ, ಕುದುರೆ ಮೆಂತೆ ಎಲ್ಲ ಹಾಕಿದ್ವಿ ಅವಾಗ. ಇಲ್ಲಿ ಎಷ್ಟು ಅದಾವಲ್ಲ ನಿಮ್ಮದು? ನಮ್ದು ಇಲ್ಲಿ 1 ಎಕರೆ ಇದೆ ಸರ್. ನೀರವ ಇಲ್ಲಿ? ಹಾಂ, ಬೋರ್ ಐತೆ ಸರ್. ಇಲ್ಲಿ ನೀರೈತಿ, ಬೋರ್ ಐತಿ ಎಲ್ಲ. ಇವಾಗ ಸಿರೋಯಿ ಮೇಲೆ ಕೆಲಸ ಮಾಡ್ಬೇಕಂಬರಿಗೆ ನಿಮ್ದಿಂದ ಹೇಳಬೇಕಾದ್ರೆ ಏನು ಸೂಚನೆ ಕೊಡ್ತೀರಿ ನೀವು? ಸ್ಟಾರ್ಟಿಂಗು ಒಮ್ಮೆ ಜಾಸ್ತಿ ತರಬಾರ್ದು ಸರ್. ಒಂದು 10+1 ತಂದುಬಿಟ್ಟು ನೋಡೋದು. ಅದು ಅಡ್ಜಸ್ಟ್ ಆದಮೇಲೆ ಅದೇ ಬ್ರೀಡಿಂಗ್ ಮಾಡಿಬಿಟ್ಟು ಅದೇ ಇದು ಲೋಕಲ್ ಥರ ಅಂದ್ರೆ ಇವಾಗ ಬ್ರೀಡಿಂಗ್ ಮಾಡಿದ್ಮೇಲೆ ಅದು ಮರಿ ಇಲ್ಲೇ ಹುಡ್ತಂದ್ರೆ ಇಲ್ಲಿ ಇದೇ ಸಿಸ್ಟಮಿಗೆಲ್ಲ ಇದು ಆಗುತ್ತೆ, ಇದೇ ವಾತಾವರಣಗೆಲ್ಲ ಸೆಟ್ ಆಗುತ್ತೆ. ಅಂದರೆ ಆ ಥರದ್ದು ಮಾಡ್ಕೋಬೇಕಂತ ಹೇಳ್ತಿದ್ವಿ ಸರ್.